ಹಾಯ್ ಎವ್ರಿವನ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋದಲ್ಲಿ ಡಿಫ್ರೆಂಟ್ ಮಂತ್, ಡಿಫ್ರೆಂಟ್ ಡೇಟ್, ಡಿಫ್ರೆಂಟ್ ಇಯರ್ ಕೊಟ್ಟಾಗ ಡೇ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ತಿಳಿದುಕೊಳ್ಳೋಣ. ಇಫ್ May 2nd, 2018 ಈಸ್ ವೆನ್ಸ್ಡೇ, ದೆನ್ April 22nd, 2024 ಈಸ್ ವಿಚ್ ಡೇ? ಸೊಲ್ಯೂಷನ್: 2024 to 2018 there are 6 years. The gap is 6 years. Then 2018 to 2024 there are 2 leap years. 2021 leap year, 2024 ಒಂದು leap year. ಸೊ ನಾವು 6ಗೆ +2 ಮಾಡಬೇಕಾಗತ್ತೆ. ಇಲ್ಲಿ +2 ಮಾಡಿದಾಗ ನಮಗೇನು 8 ಸಿಗುತ್ತೆ. 8/7 ಮಾಡಬೇಕು. ಆವಾಗ ರಿಮೈಂಡರ್ 1 ಬರುತ್ತೆ. May 2nd, 2018 ವೆನ್ಸ್ಡೇ ಆದಾಗ May 2nd, 2024 ಏನಾಗಿರುತ್ತೆ? +1, ವೆನ್ಸ್ಡೇ +1 ಮಾಡಿದಾಗ ಥರ್ಸ್ಡೇ ಆಗುತ್ತೆ. ನಾವು ಇನ್ನು April 22nd, 2024 ಕಂಡುಹಿಡಿದಿಲ್ಲ. ನಾವು ಫಸ್ಟು ಸೇಮ್ ಮಂತ್ ಸೇಮ್ ಡೇಟ್ ಕಂಡುಹಿಡ್ಕೋಬೇಕು. ನೆಕ್ಸ್ಟ್ ಡಿಫ್ರೆಂಟ್ ಡೇಟ್ ಡಿಫ್ರೆಂಟ್ ಮಂತನ್ನು ಕಂಡುಹಿಡ್ಕೋಬೇಕು. ಕಂಡುಹಿಡಲಿಕ್ಕೆ ನಮಗೆ ಸುಲಭ ಆಗುತ್ತೆ. May 2nd, 2024 ಥರ್ಸ್ಡೇ ಆಯಿತು ಅಂದರೆ ಗುರುವಾರ ಆಯಿತು. May 1st ಏನಾಗಿರುತ್ತೆ? ವೆನ್ಸ್ಡೇ ಆಗಿರುತ್ತೆ. ಥರ್ಸ್ಡೇ -1 ಅಂದ್ರೆ ವೆನ್ಸ್ಡೇ ಆಗಿರುತ್ತೆ. ಏಪ್ರಿಲ್ ಹ್ಯಾಸ್ 30 ಡೇಸ್. ಏಪ್ರಿಲ್ ತಿಂಗಳಲ್ಲಿ 30 ದಿನಗಳಿವೆ. ಸೊ ಏಪ್ರಿಲ್ 30th ಏನಾಗಿರುತ್ತೆ? ಟ್ಯೂಸ್ಡೇ ಆಗಿರುತ್ತೆ. May 1st ವೆನ್ಸ್ಡೇ ಆಗಿದ್ರೆ ಏಪ್ರಿಲ್ 30th ಏನಾಗಿರುತ್ತೆ? ಟ್ಯೂಸ್ಡೇ ಆಗಿರುತ್ತೆ, ಮಂಗಳವಾರ ಆಗಿರುತ್ತೆ. ಸೊ 30 - 7 ಮಾಡಿದಾಗ ನಾವು ಸೇಮ್ ಡೇಯನ್ನು ಪಡೆದುಕೊಳ್ತೀವಿ. ಯಾವುದೇ ಒಂದು ಸೇಮ್ ಡೇ ರಿಪೀಟ್ ಆಗಬೇಕಾಗಿತ್ತಂದರೆ ನಾವು +7 ಅಥವಾ -7 ಮಾಡಬೇಕು, ಅಥವಾ +7 ಮಾಡಬೇಕು. ಮುಂದಿನದನ್ನು ಕಂಡುಹಿಡಬೇಕಾಗಿದ್ದರೆ +7, ಹಿಂದಿನದ್ದು ಕಂಡುಹಿಡಬೇಕಾಗಿದ್ದರೆ -7. 30 - 7 ಮಾಡಿದಾಗ 23 ಬರ್ತೈತಿ. 23 ಈಸ್ ಆಲ್ಸೋ ಟ್ಯೂಸ್ಡೇ ಆಗಿರುತ್ತೆ. ಏಪ್ರಿಲ್ 23 ಟ್ಯೂಸ್ಡೇ ಆದಾಗ ಏಪ್ರಿಲ್ 22nd ಏನಾಗಿರುತ್ತೆ? ಮಂಡೇ ಆಗಿರುತ್ತೆ. ಟ್ಯೂಸ್ಡೇ ಹಿಂದಿನ ದಿನ ಏನಾಗಿರುತ್ತೆ? ಮಂಡೇ ಆಗಿರುತ್ತೆ. ಏಪ್ರಿಲ್ 22nd ಮಂಡೇ ಆಯಿತು. ಸೊ ಇಫ್ May 2nd, 2018 ಈಸ್ ವೆನ್ಸ್ಡೇ, ದೆನ್ April 22nd, 2024 ಮಂಡೇ ಆಗಿರುತ್ತೆ ಅಂತ ಹೇಳ್ಬೋದು. ಇದು ಡಿಫ್ರೆಂಟ್ ಮಂತ್, ಡಿಫ್ರೆಂಟ್ ಡೇಟ್, ಡಿಫ್ರೆಂಟ್ ಇಯರ್ ಕೊಟ್ಟಾಗ ಯಾವ ಥರ ಡೇಯನ್ನು ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಂಡಿವಿ. ಫಸ್ಟು ಇಯರ್ ಗ್ಯಾಪನ್ನು ತಿಳಿದುಕೊಳ್ಬೇಕು. ಅದರಲ್ಲಿ ಬರ್ತಕ್ಕಂಥ ಲೀಪ್ ಇಯರ್ಸ್ ಎಷ್ಟು ಅದಾವು ಅನ್ನೋದನ್ನು ತಿಳ್ಕೊಂಡು ಪ್ಲಸ್ ಮಾಡಬೇಕು ಅದಕ್ಕೆ. ಆಮೇಲೆ /7 ಮಾಡಿದಾಗ ರಿಮೈಂಡರ್ ಬರುತ್ತೆ. ನಾವು ಇಲ್ಲಿ ಸೇಮ್ ಮಂತ್ ಸೇಮ್ ಡೇಟಿಗೆ ಫಸ್ಟ್ ಡೇಯನ್ನು ಕಂಡುಹಿಡ್ಕೋಬೇಕು. ಆವಾಗ ಕಂಡುಹಿಡ್ಕೋತೀವಿ. ಥರ್ಸ್ಡೇ ಬರುತ್ತೆ. ಆಮೇಲೆ May 2nd ಥರ್ಸ್ಡೇ ಆದಾಗ May 1st ಏನಾಗಿರುತ್ತೆ? ವೆನ್ಸ್ಡೇ ಆಗಿರುತ್ತೆ. ಏಪ್ರಿಲ್ ತಿಂಗಳಲ್ಲಿ 30 ದಿನಗಳದವು. ಸೊ ಏಪ್ರಿಲ್ 30th ಟ್ಯೂಸ್ಡೇ ಆಗಿರುತ್ತೆ. 30 - 7 ಮಾಡಿದಾಗ 23. ಏಪ್ರಿಲ್ 23 ನಮಗೇನು ಸಿಗುತ್ತೆ? ಸೇಮ್ ಡೇ ಸಿಗುತ್ತೆ, ಟ್ಯೂಸ್ಡೇ ಸಿಗುತ್ತೆ. ಸೊ ಅದರ ಹಿಂದಿನ ದಿನ ಅಂದರೆ ಏಪ್ರಿಲ್ 22nd ಏನಾಗಿರುತ್ತೆ? ಮಂಡೇ ಆಗಿರುತ್ತೆ. ಸೊ ನಾವು ಈ ರೀತಿಯಾಗಿ ಡೇಯನ್ನು ಕಂಡುಹಿಡಿಯಬಹುದು. ಥ್ಯಾಂಕ್ ಯು.